ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಯಾರಿಗೆ ಗ್ಯಾರಂಟಿ, ಯಾವಾಗಿಂದ ಜಾರಿ? ಗ್ಯಾರಂಟಿ ಇಲಾಖೆಗಳ ವರದಿಯಲ್ಲಿ ಏನಿದೆ? ಮೊದಲಿಗೆ ಯಾವ ಭರವಸೆ ಸಿಗಲಿದೆ? ಗ್ಯಾರಂಟಿ ಗುರುವಾರ. ಕೆಲವೇ ಕ್ಷಣದಲ್ಲಿ ಗ್ಯಾರಂಟಿ ಜಾರಿ ಬಗ್ಗೆ ಸಭೆ ನಡೆಯುತ್ತೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ಆರಂಭ ಆಗತ್ತೆ. ಹಾಗಾಗಿ ಎಲ್ಲರ ಕುತೂಹಲ, ನಾಳೆಯೇ ಜಾರಿ ಆಗತ್ತಾ ಗ್ಯಾರಂಟಿ ಯೋಜನೆಗಳು ಅನ್ನುವಂತಹ ಪ್ರಶ್ನೆ ಇಡೀ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಇಡೀ ರಾಜ್ಯದ ಜನ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಜೂನ್ 1ನೇ ತಾರೀಕಿನಿಂದ ಗ್ಯಾರಂಟಿಗಳ ಜಾರಿ ಆಗತ್ತೆ ಅನ್ನೋದ್ರ ಬಗ್ಗೆ. ಇದುವೇ ಸರ್ಕಾರಕ್ಕೆ ಚಾಲೆಂಜ್ ಆಗಿರೋದು. ನಾಳೆ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಇವತ್ತು ಸಚಿವರ ಜೊತೆ ಸಿಎಂ ಸಮಾಲೋಚನೆಯನ್ನ ಮಾಡ್ತಾರೆ. ಪಂಚ ಗ್ಯಾರಂಟಿಗಳ ಬಗ್ಗೆ ಇವತ್ತೇ ಸ್ಪಷ್ಟನೆ ಸಿಗುವಂತಹ ಸಾಧ್ಯತೆ ಇದೆ. ಈಗಾಗಲೇ 5 ಇಲಾಖೆಗಳ ಸಚಿವರ ಜೊತೆ ಸಭೆ ಮಾತ್ರ ಅಲ್ಲ, ಕಂಪ್ಲೀಟ್ ಆಗಿ ಸಚಿವ ಸಂಪುಟದ ಸಚಿವರ ಜೊತೆಗೆ ಅವರು ಸಭೆಯನ್ನ ಮಾಡುವಂತಹ ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತದೆ. ಎಲ್ಲರ ಅಭಿಪ್ರಾಯವನ್ನ ಪಡೆದು, ಒಮ್ಮತದ ಅಭಿಪ್ರಾಯವನ್ನ ಪಡೆದು ಆ ನಂತರ ಜಾರಿಯ ಬಗ್ಗೆ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಪಂಚ ಗ್ಯಾರಂಟಿಗಳ ಬಗ್ಗೆ ಇಡೀ ರಾಜ್ಯದ ಜನರೇ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ. ಇಡೀ ರಾಜ್ಯದ ಜನರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ನೀವು ಕೊಟ್ಟಂತಹ ಮಾತಿಗೆ, ನೀವು ಹೇಳಿದಂತಹ ಪ್ರಣಾಳಿಕೆಯಲ್ಲಿನ ಘೋಷಣೆ ಜಾರಿ ಯಾವಾಗ ಅನ್ನುವಂತಹ ಪ್ರಶ್ನೆ ಎಲ್ಲಾ ಕಡೆಯಿಂದಲೂ ಕೇಳಿ ಬರ್ತಾ ಇರೋದು. ಇದುವೇ ಈಗ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಚಾಲೆಂಜ್ ಆಗಿರೋದು. ಈ ಹಿನ್ನೆಲೆಯಲ್ಲಿ ಪಂಚ ಗ್ಯಾರಂಟಿಗಳ ಬಗ್ಗೆ ಇವತ್ತೇ ಸ್ಪಷ್ಟನೆ ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇನ್ನು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಚಿವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನೀವು ಚೀಫ್ ಮಿನಿಸ್ಟರ್ ಮತ್ತೆ ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ. ಅದಾದ್ಮೇಲೆ ಕ್ಯಾಬಿನೆಟ್ ಆದ್ಮೇಲೆ ಬ್ರೀಫಿಂಗ್ ಇರ್ತದೆ. ನಿಮ್ಗೆ ಎಲ್ಲ ವಿವರಗಳನ್ನ ನೀಡುತ್ತೆ. ನೋಡಿ, ಈಗ ಪ್ರಿನ್ಸಿಪಲ್ ಆಗಿ 5 ಗ್ಯಾರಂಟಿಗಳಿಗೂ ಫಸ್ಟ್ ಕ್ಯಾಬಿನೆಟ್ ನಾವು ಒಪ್ಪಿಗೆ ನೀಡಿದ್ದೀವಿ. ಯಾವ ರೀತಿಯಲ್ಲಿ ಅದನ್ನು ಜಾರಿಗೊಳಿಸಬೇಕು ಅಂದ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡಿ ನಿರ್ಧಾರ ಆದ್ಮೇಲೆ ನಮ್ಮ ಇಲಾಖೆ ಆ ನಿರ್ಧಾರವನ್ನು ಇಂಪ್ಲಿಮೆಂಟ್ ಮಾಡೋದು ನಮ್ಮ ಕೆಲಸ. ನೋಡಿ, ಬಿಜೆಪಿ ಅವ್ರು ಹೇಳೋದನ್ನೆಲ್ಲ ಮಾಡಿದಾರಾ? 15 ಲಕ್ಷ ರೂಪಾಯಿ ಅಕೌಂಟಿಗೆ ಬರ್ತಿದ್ದೆ ಕೊಟ್ಟಿದ್ದಾರಾ? ಮತ್ತೆ ಉಜ್ವಲ ಸ್ಕೀಮ್ ತಂದುಬಿಟ್ಟು ಎಲ್ಲವರಿಗೆ ಗ್ಯಾಸ್ ಫ್ರೀ ಕೊಡ್ತಿದ್ರು ಹೇಳಿದಾರ? 400 ರೂಪಾಯಿದ ಗ್ಯಾಸ್ಗೆ 1200 ರೂಪಾಯಿ ಕೊಟ್ಟು ಫಸ್ಟ್ ಅದಕ್ಕೆಲ್ಲ ಆನ್ಸರ್ ಮಾಡಲಿ. ಅವರ ಪ್ರಣಾಳಿಕೆಯಲ್ಲಿ 2018ರಲ್ಲಿ ಯಾವುದೆಲ್ಲ ಮಾತು ಕೊಟ್ಟಿದ್ದಾರೆ. 4 ವರ್ಷ ಅವರು ಇದ್ದಾರಲ್ಲ, ಕೇಂದ್ರ ಸರ್ಕಾರದಲ್ಲಿ ಅವರು ಇದ್ದಾರಲ್ಲ, ಮಾಡಿದಾರಾ? ಈಗ ಅವರು ಯಾವುದು ಮಾಡಲಿಲ್ಲ. ನಾವು ಮಾಡೋ ಇಚ್ಛೆ ನಮಗಿದೆ. ನಾವು ಈಗಾಗಲೇ ಪ್ರಿನ್ಸಿಪಲ್ ಆಗಿ ಕ್ಯಾಬಿನೆಟ್ ಅಲ್ಲಿ ಪ್ರಿನ್ಸಿಪಲ್ ಡಿಸಿಷನ್ ತಗೊಂಡಿದ್ದೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು 12 ಗಂಟೆಗೆ ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಬಹುತೇಕ ತೀರ್ಮಾನ ತೆಗೆದುಕೊಳ್ತೀವಿ. ಅಕ್ಕಿ 10 kg ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದೀವಿ. ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ. ಗ್ಯಾರಂಟಿ ಕಾರ್ಡ್ ಮನೆ ಮನೆಗೆ ಕೊಟ್ಟಿದ್ದೀವಿ. ಅದೇನೇ ಇರಲಿ, ಅಕ್ಕಿ 10 kg ಕೊಡ್ತಿರ್ತೇವೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಇಡೀ ರಾಜ್ಯದ ನಿರೀಕ್ಷೆ, ಕುತೂಹಲ, 5 ಗ್ಯಾರಂಟಿಗಳ ಜಾರಿ ಯಾವಾಗ ಅನ್ನೋದೇ ಇದುವೇ ಈಗ ಒತ್ತಡವಾಗಿ ಈಗ ಸಿಎಂಗೆ ಆಗಿರಬಹುದು ಅಥವಾ ಇಡೀ ಸಚಿವ ಸಂಪುಟಕ್ಕೂ ಕೂಡ ಒಂದು ತಲೆನೋವು ಆಗಿರೋದು. ಈ ಹಿನ್ನೆಲೆಯಲ್ಲಿ ಇನ್ನು ಕೆಲವೇ ಕ್ಷಣದಲ್ಲಿ ಸಭೆ ಆರಂಭ ಆಗತ್ತೆ. ಈಗಾಗಲೇ ಮಂತ್ರಿಗಳು ಹೇಳಿದ ಹಾಗೆ ನಾವು ನೋಡೋದಾದ್ರೆ ಒಂದಷ್ಟು ಕಂಡೀಷನ್ಸ್ ಅಂತೂ ಅಪ್ಲೈ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ನವಿತಾ ಜೈನ್, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗ್ಯಾರಂಟಿ ಯೋಜನೆ ಘೋಷಣೆ ಸಂಬಂಧಪಟ್ಟ ಅನುಷ್ಠಾನಕ್ಕೆ ತರುವ ಸಂಬಂಧಪಟ್ಟ ಮಹತ್ವದ ಮಂತ್ರಿಗಳ ಸಭೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಡೆಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಸಭೆ ಆರಂಭವಾಗಲಿದೆ. ಈಗಾಗಲೇ ಹಲವಾರು ಮಂತ್ರಿಗಳಿಗಾಗಲೇ ವಿಧಾನಸೌಧದ ಸಮ್ಮೇಳನ ಸಭಾಂಗಣಕ್ಕೆ ಆಗಮಿಸಿರ್ತಕ್ಕಂಥದ್ದು. ಗ್ಯಾರಂಟಿ ಘೋಷಣೆಯನ್ನ ಅನುಷ್ಠಾನಕ್ಕೆ ತರುವಂತಹ ಒತ್ತಡ ಈಗಾಗಲೇ ಸರ್ಕಾರಕ್ಕೆ ಇರತಕ್ಕಂಥದ್ದು. ಜೊತೆಗೆ ತಾವು ಗಮನಿಸಬಹುದು, ಈಗ ಎಲ್ಲ ಸಚಿವರುಗಳು ಆಗಮಿಸಿರ್ತಕ್ಕಂಥದ್ದು. ಯಾಕಂದ್ರೆ ಗ್ಯಾರಂಟಿ ಘೋಷಣೆ ಸರ್ಕಾರಕ್ಕೆ ಅನಿವಾರ್ಯ ಆಗಿರೋದು, ಮತ್ತೊಂದು ಕಡೆ ಒತ್ತಡ ಆಗಿರುವಂಥದ್ದು, ಮತ್ತೊಂದು ಕಡೆ ವಿಪಕ್ಷಗಳ ಟೀಕೆ ಕೂಡ ಗುರಿಯಾಗಿರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಸಚಿವರ ಸಭೆಯನ್ನು ಕರೆದಿರುವಂಥದ್ದು. ಬಹುತೇಕ ಜೊತೆಗೆ ಪ್ರಮುಖವಾಗಿ ಇವತ್ತು ಈ ಒಂದು ಸಭೆಗೆ ಹಣಕಾಸು ಇಲಾಖೆಯ ಅಧಿಕಾರಿಗಳನ್ನು ಕೂಡ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ 2022 ಮತ್ತು 2023 ಅವಧಿಯಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನ, ಆ ಅನುದಾನದಲ್ಲಿ ಎಷ್ಟು ಹಣ ಖರ್ಚಾಗಿರುವಂಥದ್ದು ಮತ್ತು ಬಾಕಿ ಉಳಿತಾಯ ಇರತಕ್ಕಂಥ ಹಣ, ಈ ಎಲ್ಲದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ಬಾಕಿಗೆ ಇರತಕ್ಕಂಥ ಉಳಿತಾಯ ಹಣವನ್ನ, ಯಾವ್ಯಾವ ಇಲಾಖೆಯಲ್ಲಿ ಖರ್ಚಾಗದೆ ಬಾಕಿ ಇರತಕ್ಕಂಥ ಹಣ ಇದೆ, ಆ ಹಣವನ್ನ ಎಲ್ಲ ಒಂದ್ ಕಡೆ ಆ ಹಣವನ್ನ ಈ ಒಂದು ಗ್ಯಾರಂಟಿ ಘೋಷಣೆಗೆ ಬಳಸಿಕೊಳ್ಳಲಿಕ್ಕೆ ಏನು ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ
ಇಲಾಖೆಗಳ ಏನು ಸಚಿವರುಗಳನ್ನ ಕರೆದಿರುವಂಥದ್ದು. ಈಗಾಗಲೇ ಹಣಕಾಸು ಇಲಾಖೆಗೆ ಪ್ರಮುಖ ಇಲಾಖೆಗಳು ಅಂದ್ರೆ ಅನುದಾನ ಹೆಚ್ಚು ಇರತಕ್ಕಂಥ ಇಲಾಖೆಗಳ ಹಣ ಮತ್ತು 2022 ಮತ್ತು 23 ಅವಧಿಯಲ್ಲಿ ಖರ್ಚಾಗಿರ್ತಕ್ಕಂಥ ಖರ್ಚು ಮತ್ತು ವೆಚ್ಚ ಮತ್ತು ಬಾಕಿ ಇರತಕ್ಕಂಥ ಹಣ ಮತ್ತು ಕೇಂದ್ರದ ಯೋಜನೆಯಿಂದ ಬಂದಿರತಕ್ಕಂಥ ಹಣ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಮುಖ್ಯಮಂತ್ರಿಯವರು ಕೇಳಿರುವಂಥದ್ದು. ಹಾಗಾಗಿ ಹಣಕಾಸು ಇಲಾಖೆಯ ಪ್ರಮುಖ ಅಧಿಕಾರಿಗಳನ್ನು ಕೂಡ ಈ ಒಂದು ಸಭೆಗೆ ಮುಖ್ಯಮಂತ್ರಿಗಳು ಇನ್ವೈಟ್ ಮಾಡಿರುವಂಥದ್ದು. ಪ್ರಮುಖವಾಗಿ ಇವತ್ತಿನ ಸಭೆ ಅಷ್ಟು ಸಚಿವರುಗಳೊಂದಿಗೆ ಅಭಿಪ್ರಾಯವನ್ನು ಹಂಚಿಕೊಳ್ಳಿದ್ದಾರೆ. ಪ್ರಮುಖ ಮಾನದಂಡಗಳನ್ನು ಕೂಡ ಅಳವಡಿಸಿಕೊಳ್ಳಬೇಕಾಗಿದೆ. ಹಾಗಾಗಿ ಅಧಿಕಾರಿಗಳನ್ನು ಸಲಹೆಯನ್ನು ತೆಗೆದುಕೊಳ್ಳಿದ್ದಾರೆ ಮತ್ತು ಮಂತ್ರಿಗಳಿಂದ ತೆಗೆದುಕೊಳ್ಳಿದ್ದಾರೆ. ಅಲ್ಲದೆ 5 ಗ್ಯಾರಂಟಿ ಖಾತೆಗಳಿರ್ತಕ್ಕಂಥ ಸಚಿವರ ಜೊತೆ ಈಗಾಗಲೇ ಮುಖ್ಯಮಂತ್ರಿಗಳು ಮಾತುಕತೆ ನಡೆಸಿರುವಂಥದ್ದು. ನಿನ್ನೆ 5 ಗ್ಯಾರಂಟಿ ಖಾತೆಗಳ ಸಚಿವರುಗಳು ತಮ್ಮ ಇಲಾಖೆಯ ಮಾಹಿತಿಯನ್ನು ಪಡೆದುಕೊಂಡಿರುವಂಥದ್ದು. ಅಧಿಕಾರಿಗಳ ಜೊತೆ ವಿಸ್ತೃತವಾದ ಚರ್ಚೆಯನ್ನು ನಡೆಸಿರುವಂಥದ್ದು. ಅಲ್ಲದೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 4 ಬಾರಿ ಹಣಕಾಸು ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡುವಂಥದ್ದು. ನಾಳೆ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಇರತಕ್ಕಂಥದ್ದು. ನಾಳಿನ ಕ್ಯಾಬಿನೆಟ್ ಮೀಟಿಂಗ್ ಆದ ಕೂಡಲೇ 5 ಗ್ಯಾರಂಟಿಗಳಲ್ಲಿ ಪ್ರಮುಖವಾದ 2 ಅಥವಾ 3 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರುವಂಥದ್ದು ಅಧಿಕೃತವಾಗಿ ಆದೇಶವನ್ನು ಸರ್ಕಾರ ಮಾಡಲಿದೆ ಅಂತ ಹೇಳಲಾಗ್ತದೆ. ಅದರಲ್ಲೇ ಪ್ರಮುಖವಾಗಿ ರಾಜ್ಯದ ಎಲ್ಲ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇರುವಂಥದ್ದು ಮತ್ತು BPL ಕಾರ್ಡ್ದಾರರಿಗೆ ಪಡಿತರದಾರರಿಗೆ 7 ರಿಂದ 10 kg ಕೊಡುವಂಥದ್ದನ್ನು ಕೂಡ ನಾಳೆ ಅನುಷ್ಠಾನಕ್ಕೆ ತರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅಲ್ಲದೆ ಇಂಧನ ಇಲಾಖೆಯ 200 ಯೂನಿಟ್ ಫ್ರೀ ಸಂಬಂಧಪಟ್ಟ ಈಗಾಗಲೇ ಮಾಹಿತಿಯನ್ನು ತೆಗೆದುಕೊಂಡಿರುವಂಥದ್ದು. ಯಾರೆಲ್ಲ ಇದುವರೆಗೆ 200 ಯೂನಿಟ್ ಒಳಗಡೆ ವಿದ್ಯುತ್ತನ್ನು ಬಳಸಿದೆ ಅಂತವರಿಗೆ ಕೊಡಬೇಕಂತೇಳಿ ಚರ್ಚೆ ಆರಂಭ ಆಗಿರುವಂಥದ್ದು. ಮತ್ತೊಂದು ಕಮರ್ಷಿಯಲ್ ಇರತಕ್ಕಂಥವರು ಅಂತವ್ರನ್ನೆಲ್ಲ ಹೊರತುಪಡಿಸಿ ಕೆಲವರಿಗೆ ಕೊಡಲೇಬೇಕಂತೇಳಿ ತೀರ್ಮಾನ ಮಾಡಿರುವಂಥದ್ದು. ಈಗಾಗಲೇ 2 ಕೋಟಿಗೂ ಹೆಚ್ಚು ಮೀಟರ್ಗಳು 200 ಯೂನಿಟ್ ವಿದ್ಯುತ್ತನ್ನು ಬಳಸತಕ್ಕಂಥ ಮೀಟರ್ಗಳ ಲೆಕ್ಕ ಸಿಕ್ಕಿರುವಂಥದ್ದು. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಮನೆಯ ಯಜಮಾನತಿಗೆ ಹಣವನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. 2,000 ರೂಪಾಯಿನ ಈಗಾಗಲೇ ಅದರ ಡಾಟಾವನ್ನು ಕೂಡ ಕಲೆಕ್ಟ್ ಮಾಡುತ್ತಿರುವಂಥದ್ದು. ಒಟ್ಟಾರೆ ಇವತ್ತಿನ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿಗಳು ಆಗಮಿಸ್ತಾರೆ. ಇನ್ನೇನು ಕೆಲವು ಸಚಿವರುಗಳು ಕೂಡ ಆಗಮಿಸಿರುವಂಥದ್ದು. ನಮ್ಮ ಜೊತೆ ಈಗ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ಇದ್ದಾರೆ. ನಾಗೇಂದ್ರ ಅವರೇ, ಗ್ಯಾರಂಟಿ ಘೋಷಣೆ ಅನ್ನೋದು ಇಲ್ಲೊಂದು ಕಡೆ ವಿಪಕ್ಷಗಳ ಟೀಕೆಗೆ ಗುರಿಯಾಗಿರುವಂಥದ್ದು. ಸರ್ಕಾರ ಬದ್ಧವಾಗಿದೆಯಾ? 100% ಇವತ್ತೇನು ನಾವು ಕೊಟ್ಟಿರೋಂಥ ಗ್ಯಾರಂಟಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಇವತ್ತು ಏನು ನಮ್ಮ BJP ಪಕ್ಷದವರು ಇವತ್ತು ಏನು ಅವರು ಮೊನ್ನೆಯಿಂದ ಇವತ್ತು ಏನು ಅದನ್ನು ಬಾಯಿ ಬಡ್ಕೊಂಡು ಹೇಳ್ತಾ ಇದ್ದಾರಲ್ಲ, ಆ ಬಾಯನ್ನು ಮುಚ್ಚುವಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅಂತೇಳಿ ಭಾಳ ದೊಡ್ಡ ನಂಬಿಕೆ ಇದೆ. ಮತ್ತು ಗ್ಯಾರಂಟಿ ಕೂಡ ಮಾಡ್ತೀವಿ. ನಾವು ಗ್ಯಾರಂಟಿಗಳನ್ನು ಗ್ಯಾರಂಟಿಯಾಗಿ ಮಾಡ್ತೀವಿ, ಯಾವುದೇ ಸಂದೇಹ ಇಲ್ಲ ಇದರಲ್ಲಿ. ಇದು ಆಡಳಿತ ಪಕ್ಷದ ಸಚಿವರಾಗಿರ್ತಕ್ಕಂಥ ಎಲ್ ನಾಗೇಂದ್ರ ಅವರ ವಿಶ್ವಾಸದ ಮಾತು. ನಾವು ಗ್ಯಾರಂಟಿಯಾಗಿ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿರುವಂಥದ್ದು. ಹಾಗಾಗಿ ಇವತ್ತಿನ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ. ಸಚಿವರಿಂದ ಹಲವಾರು ಅಭಿಪ್ರಾಯವನ್ನು ತೆಗೆದುಕೊಳ್ಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಫಲಾನುಭವಿಗಳನ್ನ ಗುರುತಿಸುವಿಕೆಯಲ್ಲಿ ಬಹಳಷ್ಟು ಏನು ತೊಂದರೆ ಆಗ್ತಿರುವಂಥದ್ದು. ಯಾಕಂತ ಹೇಳಿದ್ರೆ 200 ಯೂನಿಟ್ ವಿದ್ಯುತ್ತನ್ನು ಫ್ರೀಯನ್ನು ಯಾರಿಗೆಲ್ಲ ಕೊಡಬೇಕಂತೇಳಿ ಚರ್ಚೆ ಆಗ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮತ್ತು BJP ನಾಯಕರುಗಳು ಎಲ್ಲರೂ ಕೂಡ ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಬೇಡಿ ಅಂತ ಒಂದು ಘೋಷಣೆಯನ್ನು ಕೊಟ್ಟಿರುವಂಥದ್ದು. ಇದು ಎಲ್ಲೊಂದು ಕಡೆ ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣಕ್ಕೂ ಯಾವ ರೀತಿಯ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ? ಮುಂದಿನ ಬಜೆಟ್ ನಲ್ಲಿ ತೆರಿಗೆಗಳನ್ನು ಹಾಕುವುದರ ಮೂಲಕ ಈ ರೀತಿಯಾದಂತಹ ಪ್ಲಾನ್ ಏನಾದ್ರೂ ಮಾಡಿಕೊಳ್ಳಲಾಗಿದೆಯಾ? ಜೊತೆಗೆ ನಾಳೆನೇ ಅನುಷ್ಠಾನಕ್ಕೆ ತರೋದು ಬಹಳ ಅನಿವಾರ್ಯ ಅಲ್ವಾ ಈಗ ಸರ್ಕಾರಕ್ಕೆ ಅಂತ ಹೇಳಿ? ಇಲ್ಲದ್ರೆ ಖಂಡಿತವಾಗ್ಲೂ ಜನರ ಕೋಪಕ್ಕೂ ಕೂಡ ಈಡಾಗಬೇಕಾಗತ್ತೆ. ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಜುಲೈನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜ್ಯದ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಈ ಬಜೆಟ್ನಲ್ಲಿ 20% ಹಣ ಗ್ಯಾರಂಟಿ ಘೋಷಣೆಗಳಿಗೆ ವಿನಿಯೋಗಿಸಬೇಕಾಗಿದೆ. ಹಾಗಾಗಿ ಸರ್ಕಾರಕ್ಕೆ ಇದು ದೊಡ್ಡ ತಲೆನೋವಾಗಿದೆ. ಗ್ಯಾರಂಟಿ ಘೋಷಣೆಗೆ 20% ಹಣವನ್ನು ವಿನಿಯೋಗಿಸಿದರೆ ಅಭಿವೃದ್ಧಿ ಕುಂಠಿತ ಆಗುತ್ತೆ ಎಂಬ ಆತಂಕ ಎದುರಾಗಿರುವಂಥದ್ದು. ಹಾಗಾಗಿ ಈಗಾಗಲೇ ಪ್ರಮುಖವಾಗಿ ಮುಖ್ಯಮಂತ್ರಿಗಳು 2022 ಮತ್ತು 23ರ ಅವಧಿಯಲ್ಲಿ ಕೆಲವು ಪ್ರಮುಖ ಇಲಾಖೆಗಳಿಗೆ ಮೀಸಲಿಟ್ಟ ಹಣದ ಖರ್ಚು ವೆಚ್ಚವನ್ನು ಇವತ್ತು ಮಾಹಿತಿಯನ್ನು ಪಡೆದಿದ್ದಾರೆ. ಎಷ್ಟು ಅನುದಾನ ಖರ್ಚಾಗಿದೆ, ಎಷ್ಟು ಖರ್ಚಾಗಿಲ್ಲ, ಖರ್ಚಾಗದಲ್ಲೇ ಉಳಿದಿರ್ತಕ್ಕಂಥ ಬಾಕಿ ಹಣವನ್ನು ಗ್ಯಾರಂಟಿ ಘೋಷಣೆಗೆ ಬಳಸಿಕೊಳ್ಳಲಿಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಆ ಮುಖಾಂತರ ಬೇರೆ ಬೇರೆ ಇಲಾಖೆಗಳಿರ್ತಕ್ಕಂಥ ಹಣವನ್ನು ಕೂಡ ಗ್ಯಾರಂಟಿ ಘೋಷಣೆಗೆ ಬಳಸಿಕೊಳ್ಳುವಂಥದ್ದು. ಆ ಮುಖಾಂತರ ಹಣಕಾಸು ಸಮತೋಲನವನ್ನು ಸರಿಪಡಿಸುವುದಕ್ಕೆ ಪ್ಲಾನ್ ಅನ್ನು ಮಾಡ್ತಿರುವಂಥದ್ದು. ಈ ಗ್ಯಾರಂಟಿ ಸಂಬಂಧಪಟ್ಟಾಗೆ ನಮ್ಮ ಜೊತೆ ಇದೀಗ ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಇದ್ದಾರೆ. ಬನ್ನಿ ಮಾತಾಡೋಣ. ರಾಮಲಿಂಗ ರೆಡ್ಡಿ ಅವರೇ, ಈಗ ಎಲ್ಲ ಮಹಿಳೆಯರಿಗೂ ಉಚಿತ ಬಸ್ ಪ್ರಯಾಣವನ್ನು ಕೊಡೋದು ಖಚಿತನಾ? ಹೇಳಿದೀವಲ್ಲ, ಮನೆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದೆ. ಇಲ್ಲ, ಅಧಿಕೃತ ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ತಾವು ಸಾರಿಗೆ ಸಚಿವರು ಹಿರಿಯರಿದ್ದಾರೆ. ಅಧಿಕೃತ ಘೋಷಣೆ ನಾಳೆ ಆಗುತ್ತಾ? ಇವತ್ತು ಅಧಿಕಾರಿಗಳಿಗೆ, ಮಂತ್ರಿಗಳಿಗೆ ಎಲ್ಲ ಕೂಡ ಕರೆದಿದ್ದಾರೆ. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ನಾಳೆ ಕ್ಯಾಬಿನೆಟ್ ಮೀಟಿಂಗಲ್ಲಿ 5 ನಮ್ಮ ಘೋಷಣೆಗಳೇನಿತ್ತಲ್ಲ ಅದ್ರ ಬಗ್ಗೆ ನಾಳೆ ಕ್ಯಾಬಿನೆಟಲ್ಲಿ ತೀರ್ಮಾನ. ಈಗ ಉಚಿತ ಪ್ರಯಾಣ ಮಹಿಳೆಯರಿಗೆ ಅಂತ ಹೇಳಿದ್ರೆ ಎಲ್ಲ ಶ್ರೀಮಂತರು ಉಚಿತ ಓಡಾಡ್ಬೋದಾ? ಈಗ R ಅಶೋಕ್ ಹೇಳಿದ್ರು ನಾನು ಕರೆಂಟ್ ಬಿಲ್ ಕಟ್ಟಲ್ಲ ಅಂತ. ಮಾಜಿ ಶ್ರೀಮಂತ ಅವ್ರ ಸಚಿವರು ಕೂಡ ಹೌದು. ಈಗ ಅವ್ರ ಮನೆಯವ್ರನ್ನ ಏನಾದರೂ ಬಸ್ಸಿಗೆ ಕಳಿಸಿದ್ರೆ ಅವರು ಫ್ರೀಯಾಗಿ ಹೋಗ್ತಾರೆ. ನಿಮ್ಮ ಸರ್ಕಾರ ಫ್ರೀ ಘೋಷಣೆ ಮಾಡಿದೆ ಅಂತ ಹೇಳಿ. ಈಗ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಮಹಿಳೆಯರಿಗೆ ಅಂತ ಹೇಳಿದ್ದೀವಿ. ಈ ಖಾಸಗಿ ಬಸ್ಗಳು ಈಗ ಸಾಮಾನ್ಯವಾಗಿ ಸಹ ದಕ್ಷಿಣ ಕನ್ನಡ ಎಲ್ಲ ಕಡೆ ಎಲ್ಲ ಖಾಸಗಿ ಬಸ್ಗಳೇ ಹೆಚ್ಚಿರ್ತಕ್ಕಂಥ, ಅಲ್ಲಿ ಸರ್ಕಾರಿ ಬಸ್ಗಳಿಲ್ಲ. ಹಾಗಾಗಿ ಈ ಖಾಸಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಮಹಿಳೆಯರಿಗೆ ಉಚಿತ ಏನಾದರೂ ಇದೆಯಾ? ಈಗ ತಕ್ಷಣಕ್ಕೆ
ನಾವು ನಮ್ಮ KSRTC RTCಗಳು ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಗಳ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ದೀವಿ. ಸರ್, ಈ ಕೆಂಪು ಬಸ್ಗಳು ಮಾತ್ರ ಸೀಮಿತ ಆಗಿರುತ್ತೆ ಸರ್. ಅದೇ ನಮ್ಮ ಬಸ್ಸುಗಳು. ಕೆಂಪು ಬಸ್ಸು 97% ಕವರ್ ಆಗಿಬಿಡುತ್ತೆ. ನೋಡೋಣ ಇವತ್ತು ಮೀಟಿಂಗಲ್ಲಿ ಏನು ತೀರ್ಮಾನ ಆಗುತ್ತೆ. ಸಾರಿಗೆ ಇಲಾಖೆ ಆರ್ಥಿಕ ನಷ್ಟದಲ್ಲಿ ಇರ್ತಕ್ಕಂಥ ಸುಮಾರು 4,000 ಕೋಟಿ ನಷ್ಟ ಇರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ನಷ್ಟದ ಇಲಾಖೆಗೆ ಉಚಿತ ಪ್ರಯಾಣ ಮಾಡೋ ಮುಖಾಂತರ ಮತ್ತಷ್ಟು ನಷ್ಟವನ್ನ ಉಂಟು ಮಾಡೋ ಮುಖಾಂತರ ಸರ್ಕಾರಕ್ಕೆ ಆರ್ಥಿಕ ಹೊರೆ ಆಗಲ್ವಾ? ಯಾರ್ಯಾರು ಪ್ರಯಾಣ ಮಾಡ್ತಾರೆ ಅದಕ್ಕೆಲ್ಲ ಕೂಡ ಸರ್ಕಾರನೇ ಭರಿಸುತ್ತೆ. ಅದಕ್ಕೆ ತಾವು ಬದ್ಧರಾಗಿದ್ದೀರಾ? ಅಲ್ಲ, ಸರ್ಕಾರ ಭರಿಸುತ್ತೆ. ಇಲ್ಲ ನಾವೆಲ್ಲಿ ತರೋದು ದುಡ್ಡು? ಇವಿಷ್ಟು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಅಭಿಪ್ರಾಯ. ಯಾಕಂತೇಳಿದ್ರೆ ಅವರು ಗ್ಯಾರಂಟಿ ಖಾತೆ ಅವ್ರದ್ದು ಒಂದು ಕೂಡ ಇರ್ತಕ್ಕಂಥದ್ದು. ಸಾರಿಗೆ ಇಲಾಖೆ ಸರ್ಕಾರಿ ಬಸ್ನಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ವಿಚಾರ ಅವ್ರು ಹೇಳ್ತಿದ್ದಾರೆ, ನಾವು ಎಲ್ಲ ಮಹಿಳೆಯರು ಕೂಡ ಉಚಿತ ಪ್ರಯಾಣಕ್ಕೆ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಹಾಗಾಗಿ ಬಹುಶಃ ಈಗಾಗಲೇ ಉಚಿತ ಪ್ರಯಾಣ ಸಂಬಂಧಪಟ್ಟಾಗೆ ಬಹುತೇಕ ತೀರ್ಮಾನ ತೆಗೆದುಕೊಂಡಂತೆ ಕಾಣ್ತಿದೆ. ಯಾಕಂತೇಳಿದ್ರೆ ನಾಳೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಅಂತಲೇ ಹೇಳಲಾಗ್ತಿದೆ. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನಂದ ಪಟೇಲ್. ಈ ಕ್ಷಣದ ಮಾಹಿತಿಗೆ ಈಗಾಗಲೇ ಸಚಿವರ ಜೊತೆ ಮಾತನಾಡುವಂತಹ ಪ್ರಯತ್ನವನ್ನ ಕೂಡ ಚಿದಾನಂದ ಪಟೇಲ್ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ನಾವು ಗಮನಿಸಿದ್ವಿ. ಇನ್ನು ಗ್ಯಾರಂಟಿಗಳ ಜಾರಿ ಬಗ್ಗೆ ವಿಧಾನಸೌಧದಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಇನ್ನು ಕೆಲವೇ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರು ಆ ಒಂದು ಸಭೆಯ ನೇತೃತ್ವವನ್ನು ವಹಿಸಿ ಮಾತನಾಡ್ತಾರೆ. ಎಲ್ಲ ಅಧಿಕಾರಿಗಳ ಜೊತೆಗೆ ಅವರು ಸಭೆಯನ್ನ ನಡೆಸಲಿದ್ದಾರೆ, ಸಚಿವರ ಜೊತೆ ಸಭೆಯನ್ನ ಮಾಡಲಿದ್ದಾರೆ. ಯಾವುದೇ ಒಂದು ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಏನು ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಂತ ಘೋಷಣೆ ಮಾಡ್ತಾರೆ, ಆ ಎಲೆಕ್ಷನ್ ಮ್ಯಾನಿಫೆಸ್ಟೋಗಳನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದು ಹೊಸ ಸರ್ಕಾರದ ಕರ್ತವ್ಯ. ಆ ಕರ್ತವ್ಯಕ್ಕೆ ದಿವಸಗಳನ್ನು ನಿಗದಿ ಮಾಡಬಾರ್ದಾ? ಆಮೇಲೆ ಯಾವ ಕಾಲದಲ್ಲಿ ಸಾಮಾಜಿಕ ಭದ್ರತೆಯ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾರೆ, ಆ ಕಾರ್ಯಕ್ರಮಗಳಲ್ಲಿ ಇದುವರೆಗೂ ಕೊಟ್ಟಿರ್ತಕ್ಕಂಥದ್ದು ಮಂತ್ರಿಗಳಿಗೆ ಕೊಟ್ಟಾರಾ? ಆಮೇಲೆ ಮಿನಿಸ್ಟ್ರಿ ಕೊಟ್ಟಿದ್ದಾರಾ? ಸರ್ಕಾರ ಯಾವುದೇ ಒಂದು